ಭಾರತ ವಿಶ್ವಗುರು ಆಗ್ಬೇಕು ಅಂತ ಹೇಳಿದ್ರೆ ನಾವು ಒಬ್ಬ ನರೇಂದ್ರ ಮೋದಿ ಮಾಡ್ಲಿ ಅಂತ ನೋಡ್ತಾ ಇದೀವಿ, ಯಡಿಯೂರಪ್ಪ ಮಾಡ್ಲಿ ಅಂತ ನೋಡ್ತಾ ಇದೀವಿ, ಸಿದ್ದರಾಮಯ್ಯ ಮಾಡ್ಲಿ ಅಂತ ನೋಡ್ತಾ ಇದೀವಿ, ಕುಮಾರಸ್ವಾಮಿ ಮಾಡ್ಲಿ ಅಂತ ನೋಡ್ತಾ ಇದೀವಿ. ಸಾಧ್ಯ ಇಲ್ಲ. ಭಾರತ ಯಾವಾಗ ವಿಶ್ವಗುರು ಆಗತ್ತೆ ಅಂತ ಹೇಳಿದ್ರೆ ನನ್ನ ದೇಶದ ಕಟ್ಟ ಕಡೆಯ ಸಾಮಾನ್ಯ ಬಡವ ಶ್ರೀಮಂತನಾದಾಗ ಮಾತ್ರ ನನ್ನ ದೇಶ ವಿಶ್ವಗುರು ಆಗತ್ತೆ. ಅಂಡ್ ಈ ದೇಶದಲ್ಲಿ ಸಾಮಾನ್ಯ ಬಡವ ಶ್ರೀಮಂತನಾಗೋದಕ್ಕೆ ಯಾವುದೇ ವ್ಯವಸ್ಥೆ ಇಲ್ಲ. ಯಾಕಂತ ಹೇಳಿದ್ರೆ ಬಡವರ ಹತ್ರ ಶ್ರೀಮಂತನಾಗ್ಲಿಕ್ಕೆ ದುಡ್ಡಿಲ್ಲ. ಏನಾದ್ರೂ ಬಿಸ್ನೆಸ್ ಮಾಡ್ಬೇಕು ಅಂದ್ರೆ ದುಡ್ಡು ಹಾಕ್ಬೇಕು, ದುಡ್ಡಿಲ್ಲ. ಅವನತ್ರ ವಿದ್ಯೆ ಇಲ್ಲ, ಅವನಿಗೆ ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಇಲ್ಲ, ಅವಕಾಶ ಇಲ್ಲ, ಏನು ಇಲ್ಲ. ಆದ್ರೆ ಏನೂ ಇಲ್ಲದ ಒಬ್ಬ ಬಡವ ಶ್ರೀಮಂತನಾಗುವಂತ ಒಂದೇ ಒಂದು ವ್ಯವಸ್ಥೆ ಇದ್ರೆ ಅದು ನನ್ನ ಹೆಮ್ಮೆ ಮೋದಿಗೆ. ಸೊ ಥ್ಯಾಂಕ್ ಯು ದಿವೇರ ಸರ್. ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ 12ವರೆಗೆ, ನನಗೆ ಸಿಕ್ಕಿದ್ 12 ಮುಕ್ಕಲಿಗೆ. ನಾನೇ ಮೋದಿ ಕೇರ್ ಹೋಗಿ ಅವರು ವಾಟ್ಸ್ಆಪ್ ಮೆಸೇಜ್ ಕಳಿಸಿದ್ರು, ಏನು ಇದು ಕೇಳಿದೆ, ಏನು ಇದು ಕೇಳಿದ್ರು. ಅವರು ಯಾರಾದ್ರೂ ಏನು ಇದು ಕೇಳಿದ್ರೆ ಸಾಕು ಅಂತ ಕೂತಿರೋ ಸಮಯ ಅದು. ನಾನು ಈ ತರ ಯಾರಾದ್ರೂ ಏನಾದ್ರು ಬಂದು ಹೇಳಿ ಅಂತ ಕಾಯ್ತಿರುವಂತ ಸಮಯ. ಸರಿಯಾಗಿ ಮೋದಿ ಕೇರ್ ಸಿಕ್ತು. ನನಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ ಹೇಳಿದ್ರೆ ಬಿಫೋರ್ ನನ್ನ ಹೆಸರು ಪರಿಚಯ ತುಂಬಾ ಜನರಿಗಿಲ್ಲ. ಸಾಮಾನ್ಯ ಒಬ್ಬ ಮೀನುಗಾರಿಕಾ ಹಿನ್ನೆಲೆಯಿಂದ ಬಂದಂತವನು. ಜೀವನೋಪಾಯಕ್ಕೋಸ್ಕರ ಮಣಿಪಾಲದಲ್ಲಿ ಮೊಬೈಲ್ ಅಂಗಡಿ ಮಾಡ್ಕೊಂಡಿದ್ದೆ. ಬಟ್ ದೇಶಕ್ಕೆ ಏನಾದ್ರು ಕೊಡ್ಬೇಕು ಅಂತ ಹೇಳಿ ಸುಮ್ಮನೆ ಹೋರಾಟ ಮಾಡ್ತಿದ್ವಿ. ಹೋರಾಟ 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 ಅಂತ ಸರ್ ಹೇಳ್ದಂಗೆ ಗಾಳಿ ಜೊತೆ ಗುದ್ದಾಟ ಅಷ್ಟೇ. 8 ಕೇಸು ಮೇಲೆ, ಬೇರೆ ಏನ್ ಸಿಕ್ಕಿಲ್ಲ. ಸೊ ಖುಷಿ ಇತ್ತು. ಮಣಿಪಾಲ KMC ಹಾಸ್ಪಿಟಲ್ ಎದುರುಗಡೆ ಅಂಗಡಿ ಇರೋದಕ್ಕೋಸ್ಕರ ತುಂಬಾ ನೆಟ್ವರ್ಕ್ ಮಾರ್ಕೆಟಿಂಗ್ ಗಳು ಬರ್ತಾ ಇದ್ರು. ಇಲ್ಲಿ ಇಬ್ರು ಜಾಯಿನ್ ಮಾಡಿ, ನೀವು 15,000 ಕಟ್ಟಿ ನಿಮಗೆ ಹೆಲಿಕಾಪ್ಟರ್ ಬರುತ್ತೆ ಅಂದ್ರು. ಅಣ್ಣ, ನಾನ್ ಮೊಬೈಲ್ ಅಂಗಡಿ ಹೊಟ್ಟೆಪಾಟ್ ಮಾಡ್ಕೊಂಡಿದ್ದೆ, ನನ್ ಸುದ್ದಿಗೊಂದು ಬರ್ಬೇಡಿ. ಈ ತರ ತುಂಬಾ ಬಂದಿದ್ವು. ಬಟ್ ಯಾಕೆ ಮೋದಿ ಕೇರಿಗೆ ಜಾಯ್ನ್ ಆದೆ ಅಂತ ಹೇಳಿದ್ರೆ, ದಿವ್ಯಾಧರ್ ಸರ್ ನನಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ ಹೇಳಲೇ ಇಲ್ಲ. ಹೇಳಿದ್ರೆ ನಾನು ಮೋದಿ ಕೇರು ಜಾಯ್ನ್ ಆಗ್ತಿರ್ಲಿಲ್ಲ. ಅವ್ರು ಹೇಳಿದ್ ಒಂದೇ, ರವಿ ಸುಮ್ನೆ ನಾವು ದೇಶ ದೇಶ ಅಂತ ಹೇಳಿ ಸರ್ಕಲ್ ಅಲ್ಲಿ ಬಾವುಟ ಹಾರಿಸಿ ಮನೆಗೆ ಬಂದು ಅದೇ ಫಾರಿನ್ ಕಂಪನಿ ಪ್ರಾಡಕ್ಟ್ ಯೂಸ್ ಮಾಡೋದ್ ಮಾರ ಇಷ್ಟು ವರ್ಷ. ಈಗ ಒಂದು ದೇಶೀಯ ಕಂಪನಿ ಪ್ರಾಡಕ್ಟ್ ಇದೆ, ಮೋದಿ ಕೇರ್ ಅಂತ ಇದೆ. ಈ ಪ್ರಾಡಕ್ಟ್ ನಾವ್ ಯೂಸ್ ಮಾಡುವ, ನಮ್ ಫ್ರೆಂಡ್ ಸರ್ಕಲ್ಗೆಲ್ಲ ಕೊಡುವ, ಮನೆ ಹಂಚುವ. ನಮಗ್ ಲಕ್ಷ ಗಟ್ಟಲೆ ದುಡ್ಡು ಬರುತ್ತೆ, ಕಾರ್ ಬರುತ್ತೆ, ಮನೆ ಮಾಡುವ ಅಂದ್ರು. ಮಾಡೋಣ, ರೈಟ್ ಅದೇ. ನಾನು ದುಡ್ಡು ಬರದೇ ಇದ್ರು ದೇಶ ಸೇವೆ ಮಾಡ್ಬೇಕು ಅಂತ ಸಾಲ ಮಾಡ್ಕೊಂಡು ಬೈಕಿಗೆ ಪೆಟ್ರೋಲ್ ಹಾಕೊಂಡು ನಾವು ಬಾವುಟ ಆಡ್ತಿದ್ವು ದೇಶ ಸೇವೆ ಅಂತೇಳಿ. ಇನ್ ದುಡ್ಡು ಬರುತ್ತೆ ಅಂತ ಹೇಳಿದ್ರೆ ಬಾವುಟ ಆಡ್ತಾ ಇರ್ತೀವ.